ನಮ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಪ್ರೀತಿ ಸರ್. ಅದಕ್ಕೆ ಹೌದು, ಹಾರ್ಡ್ ವರ್ಕ್, ಶ್ರದ್ಧೆ, ರಜಾ ಮಾತ್ರ ಹಾಕ್ಬಾರ್ದು. ಬಿಸ್ನೆಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಮ್ಮನ್ನ ಜನ ನಂಬ್ಕೊಂಡ್ ಬರ್ತಾರೆ, ಊಟ ಸಿಗುತ್ತಪ್ಪ ಎಷ್ಟೊತ್ತಿಗೆ ಹೋದ್ರು ಅಂತ. ಬೇಕಾದ್ರೆ ಎಲ್ಲ ಯಾರು ಕಸ್ಟಮರ್ ಕೇಳಿ, ನಮ್ದು ಸೋಮವಾರ ಒಂದ್ ದಿವಸ ರಜಾ, ಮಳೆ ಬರ್ಲಿ ಏನೇ ಬರ್ಲಿ, ನನಗೆ ಹುಷಾರಿಲ್ಲ ಅಂದ್ರೂ ಕೂಡ ಸಹ ರಜಾ ಕೂಡ ಮಾಡಲ್ಲ. ಹೋಟ್ಲು 12:34 ಅಟೆಂಡ್. ಏನೋ ದೇವ್ರು ಹಿಂಗೆ ನಡ್ಸ್ಕೊಂಡು ಹೋಗ್ತಾವನೆ. ರವಿಚಂದ್ರನ್ ಅವರು ಇಲ್ಲಿ ಬಂದಿದ್ರು. ಆಕ್ಚುಲ್ ಆಗಿ ಇಲ್ಲಿ ಶೂಟಿಂಗ್ ನಡೀತಿತ್ತು ರವಿಚಂದ್ರನ್ ಅವ್ರದ್ದು. ಸೊ ಅವಾಗ ಇದು ಫೇಮಸ್ ಆಗಿರೋದು. ಶ್ರದ್ಧೆ ಮತ್ತೆ ಹಾರ್ಡ್ ವರ್ಕ್ ನಮ್ಮನ್ನ ಲೈಫಲ್ಲಿ ಯಾವ ಎತ್ತಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಅಂತ ಅನ್ನೋದಕ್ಕೆ ಒಂದೊಳ್ಳೆ ಉದಾಹರಣೆ ಇಲ್ಲಿದೆ. ನಾನಿವತ್ತು HMT ಸ್ಕೂಲ್ ಎದುರುಗಡೆ ಇರೋ ಒಂದು ಫುಡ್ ಕಾರ್ಟ್ ಹತ್ರ ಇದ್ದೀನಿ. ಕ್ಯಾಬ್ ಚಾಲಕರಾಗಿದ್ದಂತ ಉಮೇಶ್ ಅವರು ಇವತ್ತು ತಮ್ಮದೇ ಸ್ವಂತದ ಒಂದು ಫುಡ್ ಕಾರ್ಟ್ ಹಾಗೆ ಒಂದು ಕಿಚನ್ ನಡೆಸ್ತಾ ಇದ್ದಾರೆ. ಕ್ಯಾಬ್ ಚಾಲಕರಾಗಿದ್ದವರು ಹೇಗೆ ಒಂದು ಹೋಟೆಲ್ ಮಾಲೀಕರಾದ್ರು ಅಂತ ಒಂದು ಸಖತ್ತಾಗಿರೋ ಮೋಟಿವೇಶನಲ್ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಗೆಳೆಯರೆ. ಮತ್ತೆ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂದ್ಬಿಟ್ಟು. ಎಷ್ಟು ದಿವಸ ಆಯ್ತು ಸರ್ ಹೋಟೆಲ್ ಶುರು ಮಾಡಿ? ದಿವಸ ವರ್ಷನೇ ಆಯ್ತು, 9ನೇ ವರ್ಷ ಆಯ್ತು. ಇದು ಸೇರ್ಬೇಕು. 20 ವರ್ಷ ಆಯ್ತಾ? ಹೌದು. ಸರ್ ನಿಮ್ಮ ಹೋಟೆಲ್ ಏನೇನ್ ಮಾಡ್ತೀರಾ ಅಂತ ತೋರಿಸಿ. ಖಂಡಿತ ತೋರಿಸ್ತೀವಿ, ಬನ್ನಿ ಸರ್. ಮಟನ್ ಬೋಟಿ ಸರ್. ಎಷ್ಟು ಸರ್ ಇದು? ಇದು ಹಾಫ್ ಬಂದು 80 ರೂಪಾಯಿ ಸರ್. ಇದು ಚಿಕನ್ ಫ್ರೈ ಸರ್. ಇದು ಚಿಕನ್ ಫ್ರೈ. ಹೌದು. ಇದು ಹಾಫ್ ಬಂದ್ಬಿಟ್ಟು 80 ರೂಪಾಯಿ ಸರ್. ಫುಲ್ 160 ರೂಪಾಯಿ. ಇದು ಮಟನ್ ಚಾಪ್ ಸರ್, ನಮ್ಮ ಹತ್ರ ತುಂಬಾ ಫೇವರೇಟ್. ಮಟನ್ ಚಾಪ್ಸ್ ತುಂಬಾ ಕಡಿಮೆ ಹೋಟೆಲ್ ಸಿಗುತ್ತೆ ಆಕ್ಚುಲಿ. ಸರ್ ಇದು ಯಾವ್ದೋ ಕುರಿದ ಸರ್? ಕುರಿ, ಮೇಕೆ, ಓತ ಎಲ್ಲ ಮಿಕ್ಸ್ ಮಾಡ್ತಾರೆ. ಒಂದೇ ಸಿಗುತ್ತೆ. ಇದು ಚಿಕನ್ ಮಸಾಲ. ಇದು ಮಟನ್ ಕೈಮಾ ಸರ್. ಸರ್ ಇದು ಹಾಫ್ 80 ಸರ್. 2 ಪೀಸ್ ಬರುತ್ತೆ. ಫುಲ್ 160. ಹಾಫ್ ಅಲ್ಲಿ 2 ಪೀಸ್ ಬರುತ್ತೆ. 4 ಪೀಸ್ ಬರುತ್ತೆ. ಇದು ತಲೆ ಮಾಂಸ ಸೇಮ್. ಇದು ಹಾಫ್ 80 ಸರ್. ಫುಲ್ 160. ಇದು ಚಿಕನ್ ಲಿವರ್. ಹೌದು ಸರ್. ಇದು ಹಾಫ್ 50, ಫುಲ್ 100 ಸರ್. ಇದಕ್ಕೆಲ್ಲ ಕಾಂಬಿನೇಷನ್ ಏನು ಸರ್? ಇದಕ್ಕೆ ಚಪಾತಿ, ಮುದ್ದೆ, ವೈಟ್ ರೈಸು, ಗೀ ರೈಸು, ಕುಷ್ಕ ನಮ್ಮದು ಎಲ್ಲದಕ್ಕೂ ಸೆಟ್ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ಬ್ರೆಡ್ ಫ್ರೈ. ಇದು ಎಲ್ಲ ತುಂಬಾ ಫೇವರೇಟ್. ಇದು 1.5-2 ಗಂಟೆ ಮೇಲೆ ಬಂದ್ರೆ ಸಿಗೋದೇ ಇಲ್ಲ, 1:30 ಖಾಲಿ ಆಗ್ಬಿಟ್ಟಿರುತ್ತೆ. ಇದು ಹಾಫ್ 30, ಫುಲ್ 50 ಸರ್. ಹೌದು. ಡೈಲಿ ವೀಕ್ ಡೇಸ್ ಅಲ್ಲಿ ವೆಜ್ ಪಲ್ಯ ಒಂದಿರುತ್ತೆ. ಗುರುವಾರ ಶನಿವಾರ ಆದ್ರೆ 2 ಪಲ್ಯ 2 ಸಾಂಬಾರ್ ಇರುತ್ತೆ. ಚಿಕನ್ ಬಿರಿಯಾನಿ ಸರ್. ಬಿರಿಯಾನಿ ಬಂದ್ಬಿಟ್ಟು 100 ರೂಪಾಯಿ ಪೀಸ್. ಅದರಲ್ಲಿ ಇರುತ್ತೆ. ರೈಸ್ ಬೇಕಂದ್ರೆ 50 ರೂಪೀಸ್. ಹೌದು. ತಗೊಂತಾರೆ. ಮಸಾಲೆ ಏನಿದೆ ಅದು ಈ ಒಂಥರ ಮಕ್ಕು ಹೊಡ್ದಂಗೆ ಆಗಲ್ಲ. ಮನೆ ಐಟಮ್ ಮಸಾಲೆ ತರ ಇರೋದು ಚೆನ್ನಾಗಿರುತ್ತೆ. ಇವತ್ತೊಂದ್ಸಲಿ ಟೇಸ್ಟ್ ಮಾಡೋಣ ಅಂತ ಬಂದೆ. ಬಿಸಿ ಬಿಸಿ ಚೆನ್ನಾಗಿರುತ್ತೆ ಸರ್. ಈ ಕಡೆಯಿಂದ ಬಂದ್ರೆ ರೋಡ್ ಎಲ್ಲಿಂದ ಬರುತ್ತೆ ಇದು? ಸರ್ ಈ ತುಮಕೂರು ರೋಡ್ ಜನ ಗೊತ್ತಿದ್ದು. ತುಮಕೂರು ರೋಡ್ ಅಂತಂದ್ರೆ ಇದು ಗೊರಗುಂಟೆಪಾಳ್ಯ. ಹೌದೌದು, ಗೊರಗುಂಟೆಪಾಳ್ಯ. ಅಲ್ಲಿಂದ 1.5-2 ಕಿಲೋಮೀಟರ್ ನಮ್ಮ ಲೊಕೇಶನ್ ಸಿಗುತ್ತೆ. ಗೊರಗುಂಟೆಪಾಳ್ಯ ಈ ಕಡೆ. ಹೌದೌದು. ಸೊ ಈ ಕಡೆಯಿಂದ ಇದು ಜಾಳಿ ಕ್ರಾಸ್ ಟಚ್ ಆಗುತ್ತೆ ಸರ್. ಐಪಿ ಟೆಂಪಲ್ ಜಾಳಿ ಕ್ರಾಸ್ ಟಚ್ ಆಗುತ್ತೆ. ಸೊ ಅಲ್ಲಿರೋದು ಅದು HMT ಸ್ಕೂಲ್ ಅಲ್ವಾ? ಹೌದು ಸರ್. ಇದು HMT ಸ್ಕೂಲ್ ಸರ್. ಇದು HMT ಸ್ಕೂಲ್ ಎದುರುಗಡೆನೆ ನೀವು ಹೌದೌದು ಇದನ್ನ ಮಾಡ್ತಾರೆ. ನಾವು ಓದಿದ್ದು ಇದೇ ಸ್ಕೂಲ್ ಸರ್. ಇದೇ ಸ್ಕೂಲ್. ಹೋಟೆಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಹೌದು. ಸೊ ನೀವು ಇಲ್ಲಿ ಮಾಡಿದಾಗ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಮತ್ತೆ ನಿಮ್ಮ ರಿಲೇಷನ್ ಇಂದ ಇಲ್ಲಿ ಮಾಡ್ತಾವನೆ, ಸೊ ಆತರ ಏನಾದ್ರು ಎಲ್ಲ ಬೇಜಾನ್ ಬಂದಿದೆ ಸರ್. ಅವೆಲ್ಲ ಫೇಸ್ ಮಾಡಿ ಮುಂದೆ ಬಂದಿದ್ದೀನಿ, ಫೇಸ್ ಮಾಡ್ತಾನೆ ಇದೀನಿ. ಹೌದು, ಗೆದ್ದ ಆಚೆ ಬಂದಿದ್ದೀನಿ ಸರ್. ಎಲ್ಲ ಗೆದ್ದ ಆಚೆ ಬಂದಿದ್ದೀನಿ. ಈ ಹೋಟೆಲ್ ಬಿಸ್ನೆಸ್ ಗೆ ಬಂದಾದ್ಮೇಲೆ ವೆಜ್ ನಾನ್ ವೆಜ್ ಎರಡೂ ಇದೆ. ಹೌದು. ನಾನ್ ವೆಜ್ ನ ಏನಕ್ಕೆ ನಮ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಪ್ರೀತಿ ಸರ್. ಅದಕ್ಕೆ. ಹೌದು. ನಿಮ್ ಇಷ್ಟ ಇರೋದು, ನೀವು ಪ್ರೀತಿಸ್ತಾ ಇರೋದ್ರಿಂದ ಚೆನ್ನಾಗಿ ಬಿಸ್ನೆಸ್ ರನ್ ಆಗ್ತಾ ಇದೆ. ಹೌದು. ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್ ಶುರು ಮಾಡಿ? ಸರ್ 8 ವರ್ಷ ಆಯ್ತು ಸರ್. 9ನೇ ವರ್ಷ ಇದೆ. ಸ್ವಲ್ಪ ಅದಕ್ಕಿಂತ ಹಿಂದೆ ಹೋಗೋದಾದ್ರೆ 8 ವರ್ಷದ ಹಿಂದೆ ತಾವೇನ್ ಮಾಡ್ತಾ ಇದ್ರಿ? ನಾವು ಕ್ಯಾಬ್ ಓಡಿಸ್ತಾ ಇದ್ರಿ, ಆಟೋ ಓಡಿಸ್ತಾ ಇದ್ರಿ. ಅದೇ ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾವು ಎಲ್ಲ ಕಡೆ 4-5 ಕಡೆ ಹೋಗಿ ಊಟ ಮಾಡ್ತಾ ಇದ್ರಲ್ವಾ, ನಮಗೂ ಅದು ನೋಡ್ಬಿಟ್ಟು ಅನಿಸ್ತು ನಾವು ಮಾಡಬೇಕು ಅಂತ. ತುಂಬಾ ಕನಸಿತ್ತು ಮಾಡಬೇಕು ಅಂತ. ಮಾಡಿದೆ ಸರ್. ಸರ್ ಇದು ಹೆಂಗೆ ಸರ್ ಬಿಸ್ನೆಸ್? ಪರವಾಗಿಲ್ಲ, ಏರುಪೇರು ಆಗುತ್ತೆ. ಮೊದಲನೇ 4 ವರ್ಷ ಏನೂ ಇಲ್ಲ,
ಆಮೇಲೆ ನಿಧಾನಕ್ಕೆಲ್ಲ ಪಿಕಪ್ ಆಯ್ತು. ಸ್ಟಾರ್ಟಿಂಗ್ ಮಾಡ್ತಾ ಇದ್ದಿದ್ದು 2 ಐಟಮ್, ಬಿರಿಯಾನಿ ಕಬಾಬ್ 2 ಮಾಡ್ತಾ ಇದ್ದೆ. ಪ್ರತಿಯೊಂದು ಮತ್ತೆ ಎಲ್ಲ ಕಲ್ತಿ ನಾವೇ ಮಾಡ್ತಾರೆ ಸರ್. ಅದಕ್ಕೆ ನಮ್ಮ ಮನೆಯವರು, ನಮ್ಮ ಮಕ್ಕಳು ಎಲ್ಲರೂ ಸಪೋರ್ಟ್, ಅವರೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ 2 ಐಟಮ್, 2 ಐಟಮ್, ಬಿರಿಯಾನಿ ಕಬಾಬ್ 2. ಇದೇ ಜಾಗ. ಆಮೇಲೆ ನೀವು ಬೇರೆ ಕಡೆ ಟ್ರೈನಿಂಗ್ ಕೂಡ ತಗೊಂಡಿಲ್ಲ, ಎಲ್ಲೂ ತಗೊಂಡಿಲ್ಲ ಸರ್. ನೀವೇ ಎಲ್ಲ ಓನಾಗಿ ಟ್ರೈ ಮಾಡಿ ಡೈಲಿ ಒಂದೊಂದ್ ಮಾಡ್ತಾ ಇರ್ತೀವಿ. ನೋಡಕ್ ಅಷ್ಟೊಂದು ವೆರೈಟೀಸ್ ಕಾಣಿಸ್ತಾ ಇದೆ. ಸೊ ಅದೆಲ್ಲ ಹೆಂಗ್ ಕಲ್ತ್ರ ಸರ್? ನೀವೇ ಓನಾಗಿ ಕಲ್ತಿದ್ದೀರಾ? ಓನಾಗಿ ಕಲ್ತೀರಾ ಸರ್? ಯಾರ್ದು ಕಲ್ತ್ಕೊಂಡಿಲ್ಲ, ನಾವು ಓನಾಗಿ. ಮತ್ತೆ ಇದು ರೆಸಿಪಿ ಅಲ್ಲ ಸರ್, ಯಾವ ತರ ಟ್ರೈ ಮಾಡಿದ್ರ ನೀವು? ಎಲ್ಲ ನಾಟಿ ಸ್ಟೈಲ್ ಸರ್ ಇದು. ಅಲ್ಲ, ನೀವು ಈ ಒಂದು ಟೇಸ್ಟ್ ಬರಬೇಕು ಅಂತಂದ್ರೆ ಸೊ ನೀವು ಬೇರೆ ಬೇರೆ ತರ ಎಲ್ಲ ಟ್ರೈ ಎಲ್ಲ ಮಾಡಿರ್ತೀರ. ಅದನ್ನ ಅದೇ ಒಂದೊಂದ್ಸರಿ ಉಪ್ಪು ಖಾರ ಕಮ್ಮಿ ಆಗಿರುತ್ತಲ್ಲ, ನೋಡ್ತೀನಿ ನೆಕ್ಸ್ಟ್ ಟೈಮ್ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅನ್ಕೊಂಡು ಈ ತರ ಮಾಡಿರ್ತಾರೆ. ಪ್ರತಿ ಸತಿ ಹೌದು. ಟ್ರೈ ಮಾಡ್ತೀರಾ? ಯಾವ್ಯಾವ ಐಟಮ್ ಮಾಡ್ತೀರಾ? ಚಿಕನ್, ಮಟನ್. ಚಿಕನ್ ಅಲ್ಲಿ ಎಷ್ಟು ಐಟಮ್ ಮಾಡ್ತೀರಾ? ಚಿಕನ್ ಅಲ್ಲಿ 3 ಐಟಮ್ ಸರ್. ಫ್ರೈ, ಸೆಮಿ ಗ್ರೇವಿ, ಚಿಕನ್ ಮಸಾಲ. ಮಟನ್ ಅಲ್ಲಿ ಮಟನ್ ಚಾಪ್ಸು, ಬೋಟಿ, ಕೈಮಾ, ತಲೆ ಮಾಂಸ, ಚಿಕನ್ ಲಿವರು, ಬಿರಿಯಾನಿ, ವೈಟ್ ರೈಸು, ಗೀ ರೈಸು, ಕುಷ್ಕ, ಚಪಾತಿ, ಪರೋಟ, ಮುದ್ದೆ, ಸಾಂಬಾರು, ರಸಮ್, ಮಜ್ಜಿಗೆ, ಹಪ್ಪಳ, ಬಾಯ್ಲ್ಡ್ ಎಗ್ಗು, ಆಮ್ಲೆಟ್, ಫಿಶ್ ಸರ್. ವೆಜ್ ನಾನ್ ವೆಜ್ 2 ಸರ್. 2 ಸಿಗುತ್ತೆ. ಹೌದು ಯಾವ ಸರ್ ಜಾಸ್ತಿ ಮೂವಿಂಗ್ ಸರ್? 80% ನಾನ್ ವೆಜ್, 20% ವೆಜ್. ಎರಡು ಮೂವಿಂಗ್ ಇದೆ. ನಾನ್ ವೆಜ್ ಅಲ್ಲಿ ಯಾವ ತುಂಬಾ ಜನ ಲೈಕ್ ಮಾಡ್ತಾರೆ? ಇಲ್ಲಿ ಜಾಸ್ತಿ ಬಂದ್ಬಿಟ್ಟು ಮಟನ್ನು, ಬೋಟಿ, ಚಿಕನ್ ತುಂಬಾ ಲೈಕ್ ಮಾಡ್ತಾರೆ. ಫಾಸ್ಟ್ ಮೂವಿಂಗ್ ಅದೇ. ಅದ್ರಲ್ಲಿ ಯಾವ ವೆರೈಟಿ? ಅದರಲ್ಲಿ ಫಸ್ಟ್ ಮೂವಿಂಗ್ ಮಟನ್ ಇದೆ. ಈ ಐಟಮ್ ನೆಲ್ಲ ಎಲ್ಲಿ ರೆಡಿ ಮಾಡ್ಕೊಂಡ್ ಬರ್ತಾರೆ ನೀವು? ಸರ್ ನಮ್ದು ಕಿಚನ್ ಇದೆ ಸರ್. ಫಸ್ಟ್ ಮನೇಲಿ ಮಾಡ್ತಾ ಇದ್ರಿ, ಈಗ 1-2 ವರ್ಷದಿಂದ ಕಿಚನ್ ಮಾಡಿದಿರಿ. ಎಲ್ಲ ಕಿಚನ್ ಅಲ್ಲಿ ಮಾಡ್ತೀರಿ. ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಹೋಟೆಲ್? ಸರ್ ಮಧ್ಯಾಹ್ನ 2:30 ಸಾಯಂಕಾಲ 4 ಗಂಟೆವರೆಗೆ ಓಪನ್ ಇರುತ್ತೆ. ಐಟಮ್ ಇರುತ್ತಾ ಸರ್? ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ 2:30 ಸರ್ ಗುರುವಾರ ಶನಿವಾರ ಬಿಟ್ಟು ಎಲ್ಲಾ ದಿವಸ 2:30 ಒಳಗೆ ಬಂದ್ರೆ ಐಟಮ್ ಸಿಗುತ್ತೆ. ಆಮೇಲೆ ಬಂದ್ರೆ ಸಿಗಲ್ಲ, ಐಟಮ್ ಎಲ್ಲ ಖಾಲಿ ಆಗಿರುತ್ತೆ. ಅಂದ್ರೆ ಯಾವತ್ತು ಓಪನ್ ಮಾಡಿರ್ತಾರೆ ಸರ್? ನಮ್ಮ ಪ್ರತಿ ಸೋಮವಾರ ಮಾತ್ರ ರಜಾ. ಇನ್ನು ಮಂಗಳವಾರದಿಂದ ಭಾನುವಾರದವರೆಗೂ ಓಪನ್ ಇರುತ್ತೆ. ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಾಗ ಬೇರೆ ಬೇರೆ ತರ ಎಲ್ಲ ಬಿಸ್ನೆಸ್ ತುಂಬಾ ಇದೆ. ಗೂಗಲ್ ಸರ್ಚ್ ಮಾಡಿದ್ರೆ ತುಂಬಾ ಬಿಸ್ನೆಸ್ ಬರುತ್ತೆ. ಅದರಲ್ಲಿ ಈ ಹೋಟೆಲ್ ಬಿಸ್ನೆಸ್ಗೆ ಯಾವ ತರ ಏನಕ್ಕೋಸ್ಕರ ಸೆಲೆಕ್ಟ್ ಮಾಡ್ತಾರೆ ಸರ್? ಆಕ್ಚುಲಿ ನನಗೆ ಇದು 15 ವರ್ಷ ಮುಂಚೆಯಿಂದಾನೇ ಇಂಟ್ರೆಸ್ಟ್ ಇದೆ ಸರ್. ಇದು ಫುಡ್ ಮಾಡ್ಬೇಕಂತ ಆಸೆ ಇತ್ತು, ಆದ್ರೆ ಅದು ಟೈಮ್ ಕೂಡ ಬಂದಿಲ್ಲ. ಕ್ಯಾಬ್ ಎಲ್ಲ ಅವಾಗ ಸ್ಟಾಪ್ ಮಾಡ್ಬಿಟ್ರಿ. ನಾವು ಕ್ಯಾಬ್ ಓಡಿಸೋದನ್ನೆಲ್ಲ ಡಿಸೈಡ್ ಮಾಡಿ ಇದನ್ನ ಹಾಕ್ಬೇಕು ಅಂತ ಡಿಸೈಡ್ ಮಾಡಿ ಹಾಕಿದ್ವಿ ಸರ್. ಆಮೇಲೆ ಈ ಲೊಕೇಶನ್ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಎಷ್ಟು ದಿವಸ ಆಯ್ತು? ಯಾಕಂದ್ರೆ ಒಂದು ಲೊಕೇಶನ್ ತುಂಬಾ ಹೌದು. ನೀವು ಬೇರೆ ಬೇರೆ ಕಡೆ ಸುತ್ತಾಡಿರ್ತೀರಾ. ಹೌದು ಸರ್, 1-2-3 ತಿಂಗಳು ಆಯ್ತು ಸರ್ ಲೊಕೇಶನ್ ನೋಡೋದು. ಬೇರೆ ಕಡೆ ಹಾಕಿದ್ರಿ 1-2 ಕಡೆ. ಇಲ್ಲ ಹಾಕಿದ್ರ ಸರ್? ಸ್ವಲ್ಪ ಒಂದು 500 ಮೀಟರ್ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಹಾಕಿದ್ರೆ, ಆದ್ರೆ ನಮ್ಗೆ ಇಲ್ಲಿ ತುಂಬಾ ಸೆಟ್ ಆಯ್ತು. ಯಾವ್ದೋ ಟಿಪ್ಸ್ ಕೊಡೋದಾದ್ರೆ? ಏನಿಲ್ಲ ಸರ್, ಹಾರ್ಡ್ ವರ್ಕ್ ಅಷ್ಟೇ, ಇನ್ನೇನಿಲ್ಲ. ಶ್ರದ್ಧೆ ಮತ್ತೆ ರಜಾ ಮಾತ್ರ ಹಾಕ್ಬಾರ್ದು. ಬಿಸ್ನೆಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಮ್ಮನ್ನ ಜನ ನಂಬ್ಕೊಂಡ್ ಬರ್ತಾರೆ, ಇಲ್ಲಿ ಊಟ ಸಿಗುತ್ತಪ್ಪ ಎಷ್ಟೊತ್ತಿಗೆ ಹೋದ್ರು ಅಂತ. ಬೇಕಾದ್ರೆ ಯಾರು ಕಸ್ಟಮರ್ ಕೇಳಿ, ನಮ್ದು ಸೋಮವಾರ 1 ದಿವಸ ರಜಾ. ಮಳೆ ಬರ್ಲಿ ಏನೇ ಬರ್ಲಿ, ನನಗೆ ಹುಷಾರಿಲ್ಲ ಅಂದ್ರೂ ಕೂಡ ಸಹ ರಜಾ ಕೂಡ ಮಾಡಲ್ಲ ಹೋಟ್ಲು. 12:34 ಅಟೆಂಡ್ ಏನೇ ಆದ್ರೂ. ಹೌದು, ಹೋಟೆಲ್ ಮಾತ್ರ ಓಪನ್ ಆಗೇ ಆಗುತ್ತೆ. ಟೇಸ್ಟ್ ಕೂಡ ಹಂಗೆ ಇರುತ್ತೆ, ಅದು ಚೇಂಜ್ ಆಗೋದೇ ಇಲ್ಲ ಸರ್. ಇನ್ನು ಜಾಸ್ತಿ ಚೆನ್ನಾಗಾಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಏನೋ ದೇವ್ರು ಹಿಂಗೆ ನಡ್ಸ್ಕೊಂಡು ಹೋಗ್ತಾವನೆ.